ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಚಿಕನ್ ಗ್ರೇವಿ ಆಗಿರುತ್ತೆ. ನಮ್ಮ ಅಕ್ಕನ ಕೈ ರುಚಿಯಲ್ಲಿ ಮಾಡುವಂಥ ಒಂದು ರೆಸಿಪಿ. ತುಂಬಾ ಇಷ್ಟಪಟ್ಟು ನಾನು ಕೇಳಿ ಮಾಡಿಸ್ಕೊತಾ ಇರುವಂಥ ಒಂದು ರೆಸಿಪಿ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ. ನಾನೀಗ ಇದಿಷ್ಟು ತೋರಿಸಿದ್ದು ರುಬ್ಬುವಂಥ ಐಟಮ್ಸ್ ಆಗಿತ್ತು. ನೆಕ್ಸ್ಟ್ ಪ್ರೊಸೀಜರಲ್ಲಿ ನಾವು ಗ್ರೇವಿಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸನ್ನು ನಾವು ನೋಡೋಣ. 6 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, 4 ಮೀಡಿಯಮ್ ಸೈಜ್ ಈರುಳ್ಳಿ, 3 ಟೊಮೊಟೊ ಹಣ್ಣು, ಕಸ್ತೂರಿ ಮೇಥಿ ಮತ್ತು ಗರಂ ಮಸಾಲೆ, ಅರಿಶಿನ, ಚಿಕನ್ ಮಸಾಲೆ, ರೆಡ್ ಚಿಲ್ಲಿ. ಇದಿಷ್ಟು ಫ್ರೈ ಮಾಡೋದಕ್ಕೆ ಬೇಕಾಗಿದ್ದಂಥದ್ದು. ರುಬ್ಬೋದಕ್ಕೆ 1 ಬೌಲ್ ತೆಂಗಿನಕಾಯಿ, 4 ಟೇಬಲ್ ಸ್ಪೂನಷ್ಟು ಹುರಿಗಡಲೆ, ಚಕ್ಕೆ ಮತ್ತು ಲವಂಗ, ಇದಿಷ್ಟನ್ನು ನಾವು ರುಬ್ಬೋದಕ್ಕೆ ಹಾಕೋತಾ ಇದ್ದೀವಿ. ತೆಂಗಿನಕಾಯಿನ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಬೇಕು. ಅಂದರೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋತಾ ಇದ್ದೀನಿ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೂ ಕೂಡ ಕಟ್ ಮಾಡಿನೂ ಕೂಡ ಹಾಕೋಬೋದು. ನಂತರ ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಮತ್ತು ಟೊಮೊಟೊ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದರಲ್ಲೇ ಅರ್ಧ ತೊಗೊಂಡು ಏನು ಮಾಡ್ತಿದ್ದೀವಿ, ರುಬ್ಕೋತಾ ಇದ್ದೀವಿ. ಫೈನ್ ಪೇಸ್ಟನ್ನು ಮಾಡ್ಕೋಬೇಕಾಗುತ್ತೆ. ಇದನ್ನು ನಾವು ಎಷ್ಟು ಫೈನ್ ಪೇಸ್ಟ್ ಮಾಡ್ತೀವೋ ಅಷ್ಟು ಗ್ರೇವಿ ಸ್ಮೂತಾಗಿರುತ್ತೆ. ಮತ್ತು ಒಂದು ಪಾತ್ರೆಯಲ್ಲಿ 6 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ಎಣ್ಣೆ ತುಂಬ ಚೆನ್ನಾಗಿ ಕಾದಿದ್ರೆ ನಾವು ಹಾಕುವಂಥ ಪದಾರ್ಥಗಳು ಬೇಗ ಬೇಯುತ್ತೆ. ಸೊ ಟೊಮೊಟೊನೂ ಕೂಡ ಹಾಕ್ಕೊಂಡೆ, ಈರುಳ್ಳಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದಾದ ನಂತರ ಮೆಣಸಿನ್ಕಾಯನ್ನು ಹಾಕ್ಕೊಂಡು ನಾವಿಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಇದಿಷ್ಟು ಕೂಡ ಬೇಗ ಬೇಯೋದಕ್ಕೆ, ಸಾಫ್ಟಾಗಿ ಬೇಯೋದಕ್ಕೆ ಉಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು, ಉಪ್ಪನ್ನು ಆ್ಯಡ್ ಮಾಡಿದ್ಮೇಲೆ ತೊಳೆದಿಟ್ಟಿದ್ದಂತಹ ಚಿಕನನ್ನು ನಾವಿಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಚಿಕನನ್ನು ನಾವು 2 ರಿಂದ 3 ಬಾರಿ ತೊಳ್ಕೊಬೇಕಾಗುತ್ತೆ. ಯಾಕೆಂತಂದರೆ ಚಿಕನನ್ನು ಎಷ್ಟು ಬಾರಿ ತೊಳೆದ್ರೂ ಕೂಡ ನಮಗೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದಿಲ್ಲ. ಸೊ ಹಾಗಾಗಿ 4 ರಿಂದ 5 ಸಲ ಚಿಕನನ್ನು ತೊಳೆದು ಕಂಪಲ್ಸರಿಯಾಗಿ ಅರಿಶಿನವನ್ನು ಆ್ಯಡ್ ಮಾಡಿ ನಾವು ಮಿಕ್ಸ್ ಮಾಡಿ ಬೇಯಿಸಲೇಬೇಕಾಗಿರುತ್ತೆ. ಚಿಕನಲ್ಲಿ ಯಾವುದೇ ನಾನ್ ವೆಜ್ ಆದ್ರೂ ಕೂಡ ಅರಿಶಿನ ಉಪ್ಪು ಕಂಪಲ್ಸರಿ ಆಗಿರುತ್ತೆ. ಸೊ ಹಾಗಾಗಿ ಅರಿಶಿನೂ ಕೂಡ ಹಾಕಿ ನಾವು ನೀಟಾಗಿ 1-2-3 ಕುದಿ ಬರೋವರೆಗೂ ನಾವು ಬಿಡಬೇಕಾಗುತ್ತೆ. ಅದಾದ ನಂತರ ಗರಂ ಮಸಾಲೆ 1.5 ಟೇಬಲ್ ಸ್ಪೂನಷ್ಟನ್ನು ಹಾಕ್ಕೋಬೇಕಾಗುತ್ತೆ. ಗರಂ ಮಸಾಲೆನ ಹಾಕಿಬಿಟ್ಟು ನಾವು ಒಂದು ಸಲ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕೆ ಅಂತಂದರೆ ಎಲ್ಲವೂ ಕೂಡ ಅದ್ರ ಜೊತೆಗೆ ಬ್ಲೆಂಡ್ ಆಗಬೇಕು. ಸೊ ಹಾಗಾಗಿ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ಧನಿಯಾ 1.5 ಟೇಬಲ್ ಸ್ಪೂನು, ಅಚ್ಚ ಖಾರದ ಪುಡಿ 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ರೆಡ್ ಚಿಲ್ಲಿ ಗ್ರೀನ್ ಚಿಲ್ಲಿ ಹಾಕ್ಕೊಂಡಿರೋದ್ರಿಂದ ನೀವು ಟೇಸ್ಟ್ ವೈಸ್ ಹಾಕ್ಕೊಳ್ಳಿ. ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಂಡು ಫೈನಲ್ ಆಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡೋದು ತುಂಬಾ ಮುಖ್ಯವಾದಂತಹ ಕೆಲಸ. ನಾವಿಲ್ಲಿ ನೀಟಾಗಿ ಮಿಕ್ಸ್ ಮಾಡೋದ್ರಿಂದ ನಾವು ಹಾಕಿದಂತಹ ಎಲ್ಲ ಮಸಾಲೆಗಳು ಕೂಡ ನೀಟಾಗಿ ಹೊಂದಾಣಿಕೆ ಆಗುತ್ತೆ ಚಿಕನ್ ಜೊತೆಗೆ. ಸೊ ಹಾಗಾಗಿ ಅದನ್ನು ಕೂಡ ಹಾಕಿ 1-2 ರಿಂದ 3 ನಿಮಿಷ ಎಣ್ಣೆ ಬಿಡೋವರೆಗೂ, ಲೈಟಾಗಿ ಎಣ್ಣೆ ಬಿಡೋವರೆಗೂ ನಾವು ಈ ರೀತಿ ಕುದಿಸ್ಕೋಬೇಕಾಗುತ್ತೆ. ಇದು ಕುದಿಸ್ಕೊಂಡಾದಮೇಲೆ ರುಬ್ಬಿಟ್ಟಿದಂತಹ ಗ್ರೇವಿಯನ್ನು ನಾವು ಹಾಕ್ಕೋಬೇಕು. ತೆಂಗಿನಕಾಯಿ, ಹುರಿಗಡಲೆ ಏನು ರುಬ್ಬಿದ್ವೋ ಅದೆಲ್ಲವನ್ನು ಕೂಡ ನೀಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಇದು ಗ್ರೇವಿ ಟೈಪಲ್ಲಿ ಬೇಕಾ ಅಥವಾ ಸ್ವಲ್ಪ ಥಿಕ್ನೆಸ್ ಆಗಬೇಕಾ ಅಥವಾ ನಿಮಗೆ ಯಾವ ರೀತಿ ಬೇಕಾಗುತ್ತೆ, ಮುದ್ದೆ ಜೊತೆಗೋ ರೈಸ್ ಜೊತೆಗೋ ನಿಮಗೆ ಯಾವ ರೀತಿ ಟೇಸ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೋ ಆ ರೀತಿ ನೀರನ್ನು ನೀವು ಸೇರಿಸ್ಕೋಬೋದು. ನಾನಿಲ್ಲಿ ಸ್ವಲ್ಪ ಗ್ರೇವಿ ಟೈಪಲ್ಲಿ ಮಾಡಿಸ್ತಾ ಇರೋದ್ರಿಂದ ಸೊ ನಾನಿಲ್ಲಿ ನಾರ್ಮಲ್ ಗ್ಲಾಸಲ್ಲಿ 1.5 ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡಿಸಿದ್ದೀನಿ. ಯಾಕೆಂದರೆ 1.5 kg ಚಿಕನಲ್ಲಿ ಗ್ರೇವಿ ಮಾಡಿಸೋಣ ಅಂತ ಮುದ್ದೆ ಜೊತೆಗೆ ಚೆನ್ನಾಗಿರುತ್ತೆ ಅಂತ. ಸೊ ಹಾಗಾಗಿ ನೀವು ನೀರನ್ನು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ಅದಾದ ನಂತರ 1 kgಗೆ ನಾವು 1 ಪೌಡ್ರ್ ಹಾಕ್ಕೋಬೇಕಾಗುತ್ತೆ ಚಿಕನ್ ಮಸಾಲ. ನಾವಿಲ್ಲಿ 1.5 kg ಹಾಕಿರೋದ್ರಿಂದ 1.5 kgಗೆ 1.5 ಪ್ಯಾಕೆಟ್ ಚಿಕನ್ ಮಸಾಲವನ್ನು ಕೂಡ ಹಾಕೋತಾ ಇದ್ದೀವಿ, ನಾರ್ಮಲ್ ಚಿಕನ್ ಮಸಾಲೆ. ಅದಾದ ನಂತರ ಇದನ್ನು ಕುದಿಯೋದಕ್ಕೆ ಬಿಟ್ಬಿಡಿ. ಇದು ಕುದಿಯೋ ಟೈಮಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಕಸ್ತೂರಿ ಮೆಥಿ ಏನಿದೆ ಅದನ್ನು ಕೂಡ ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದಿಷ್ಟನ್ನು ಲಾಸ್ಟ್ ಮೂಮೆಂಟ್ ಹಾಕೋದ್ರಿಂದ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ ಮತ್ತು ಗ್ರೇವಿ ಗ್ರೀನಾಗಿರುತ್ತೆ. ಹಾಗಾಗಿ ನೀವು ಲಾಸ್ಟ್ ಮೂಮೆಂಟಲ್ಲಿ ಈ ರೀತಿ ಕುದಿ ಬಂದ ಮೇಲೆ ಕಸ್ತೂರಿ ಮೆಥಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕುದಿಸ್ಕೊಂಡ್ರೆ ಇವತ್ತಿನ ರೆಸಿಪಿ ರೆಡಿ ಆಗುತ್ತೆ.